ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬಕ್ಕೆ ನಾವೇನೇನೆಲ್ಲ ಅಡಿಗೆ ಮಾಡಿದೀವಿ ಅಂತ ಒಂದೊಂದೇ ನಿಮಗೆ ತೋರಿಸ್ತೀನಿ ನೋಡ್ರಿ. ಇದು ಒಂದು ಬುತ್ತಿ, ಮೊಸರು ಮತ್ತೆ ಹಾಲು ಅನ್ನ ಹಾಕಿದ್ರೆ ಸ್ವಲ್ಪ ಬೆಲ್ಲ ಉಪ್ಪು ಹಾಕಿದ್ರೆ ಮೊಸರು ಬುತ್ತಿ ಅದು ರೆಡಿ ಆಗುತ್ತಿದ್ದು. ಮತ್ತೆ ಜೊತೆಗೆ ಸಲಾಡ್, ಮೂಲಂಗಿ, ಸೌತಿಕಾಯಿ, ಕ್ಯಾರೆಟ್, ಬೇಯಿಸಿರುವಂತ ಗೆಣಸು, ಇದು ಸಬ್ಬೆ ಸೊಪ್ಪು ಮತ್ತೆ ಈರುಳ್ಳಿ ಪಚಡಿ, ಮೆಂತ್ಯ ಸೊಪ್ಪು, ಇದು ಈರುಳ್ಳಿ ಪಚಡಿ, ಚಿತ್ರಾನ್ನ, ಇದು ಹೀರಿಕಾಯಿ ಪಲ್ಯ, ಅವರೆಕಾಯಿ ಬೇಯಿಸಿರೋದು ಅವರೆಕಾಯಿ, ಇದು ಕೇಸರಿ ಬಾತು, ಸ್ವೀಟ್ ಅದು ಬೇಯಿಸಿರುವಂತ ಶೇಂಗಾ, ಇದು ಹಿಟ್ಟಿನ ಚಕ್ಲಿನ ಅಂತಾರೆ ಮತ್ತೆ ಜುಣುಕ, ಕೊರದ ಜುಣುಕನು ಅಂತ ಕರೀತಾರೆ. ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ಇವತ್ತು ನಮ್ಮ ಮನೆಯಲ್ಲಿ, ಸಂಕ್ರಾಂತಿ ಹಬ್ಬದ ಸ್ಪೆಷಲ್. ಇದು ರೊಟ್ಟಿ ಜೊತೆಗೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಪುಂಡಿ ಸೊಪ್ಪಿನ ಪಲ್ಯ, ಪುಂಡಿ ಸೊಪ್ಪು. ಇದು ಉತ್ತರ ಕರ್ನಾಟಕ ಕಡೆ ಹೆಚ್ಚು ಮಾಡೇ ಮಾಡ್ತಾರೆ ಇದು ಪುಂಡಿ ಸೊಪ್ಪಿನ ಪಲ್ಯ. ಇದು ಹಪ್ಪಳ ಸಂಡಿಗೆ ಕರ್ದಿರೋಂಥದ್ದು, ರೊಟ್ಟಿ, ಜೋಳದ ರೊಟ್ಟಿ, ಎಳ್ಳಾಕಿ ಬಡ್ದಿರೋಂತ ಜೋಳದ ರೊಟ್ಟಿ, ಇದು ಮಿಕ್ಸ್ ಚಟ್ನಿ ಪುಡಿ, ಅಕ್ಸಿ ಚಟ್ನಿ ಮತ್ತೆ ಗುರಳ್ ಚಟ್ನಿ ಮತ್ತೆ ಶೇಂಗಾ ಪುಟಾಣಿ ಕಡ್ಲಿ ಚಟ್ನಿ ಮಿಕ್ಸು ಮಾಡಿರೋಂಥದ್ದು ಇದು ಚಟ್ನಿ ಪುಡಿ. ಇಷ್ಟು ನಾನಾ ತರ ಅಡಿಗೆ ಇವತ್ತು ಮನೆಯಲ್ಲಿ ಸ್ಪೆಷಲ್ ಮಾಡಿದೀವಿ. ಎಲ್ಲರೂ ಊಟಕ್ಕೆ ಬನ್ನಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಥ್ಯಾಂಕ್ ಯು. ಇದು ಮನೆಯಲ್ಲೇ ಮಾಡಿರೋಂತ